ನನ್ನ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗೆ 14 ವರ್ಷ ತುಂಬುವಷ್ಟರಲ್ಲಿ ನನ್ನ ತಾಯಿ ತೀರಿಕೊಳ್ತಾರೆ. ಆಟ ಆಡಿಕೊಂಡು ಶಾಲೆಗೆ ಹೋಗುವ ವಯಸ್ಸಿನಲ್ಲಿ ನನ್ನ ತಂದೆ ಮಾಡಿದ ಕೆಲಸಕ್ಕೆ ನನ್ನ ಇಡೀ ಜೀವನವೇ ಹಾಳಾಗಿ ಹೋಯ್ತು. ನನ್ನ ತಂದೆಗಿಂತ 2 ವರ್ಷ ದೊಡ್ಡವರಾಗಿದ್ದ ನನ್ನ ತಾಯಿ ನೋಡಲು ಅಷ್ಟೇನು ಸುಂದರವಾಗಿರಲಿಲ್ಲ. ಆದರೆ ನನ್ನ ತಂದೆ ನನ್ನ ತಾಯಿಯನ್ನು ಹಗಲು ರಾತ್ರಿ ಎನ್ನದೆ ಅವರನ್ನ ತುಂಬಾ ಕೋಳು ಹಾಕಿಕೊಳ್ಳುತ್ತಿದ್ರು. ಆದರೂ ನನ್ನ ತಾಯಿಗೆ ತಾಳ್ಮೆ ಜಾಸ್ತಿ. ನನ್ನ ತಂದೆ ಏನೇ ಮಾಡಿದರೂ ಎಲ್ಲವನ್ನ ಸಹಿಸಿಕೊಂಡು ಹೋಗುತ್ತಿದ್ದ ನನ್ನ ತಾಯಿ. ನನ್ನ ಹೆಸರು ರೇವತಿ. ನನ್ನ ತಾಯಿ ಇರುವವರೆಗೂ ನನಗೆ ಯಾವುದೇ ರೀತಿ ಕಷ್ಟಗಳಿರಲಿಲ್ಲ. ಸ್ನೇಹಿತರ ಜೊತೆ ಆಟ ಆಡಿಕೊಂಡು ಶಾಲೆಗೆ ಹೋಗುತ್ತಾ ಕಷ್ಟ ಅನ್ನೋದೇ ಗೊತ್ತಿಲ್ಲದೆ ಸುಖದಲ್ಲೇ ಬೆಳೆದ ನನಗೆ ನನ್ನ ತಾಯಿ ಹೋದ ಮೇಲೆ ನನ್ನ ತಂದೆ ಅವರ ಸೇವೆ ಮಾಡಲೆಂದು ಹೇಳಿ ನನ್ನ ಮನೆಯಿಂದ ಹೊರಗೆ ಹೋಗಲು ಬಿಡ್ತಿರ್ಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲೇ ನಾನು ಶಾಲೆಯನ್ನ ಬಿಟ್ಟು ಮನೆಯನ್ನ ನಿಭಾಯಿಸೋದ್ರಲ್ಲಿ ತೊಡಗ್ಬಿಟ್ಟೆ. ಆದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನನಗೆ ಅಡುಗೆ ಕೂಡ ಮಾಡೋದು ಬರ್ತಿರ್ಲಿಲ್ಲ. ನನಗೆ ಬಂದ ಹಾಗೆ ಅಡುಗೆಯನ್ನ ಮಾಡಿ ನನ್ನ ತಂದೆಗೆ ಹಾಕ್ತಿದ್ದೆ. ಆದರೆ ನನ್ನ ತಂದೆ ನನ್ನ ತಾಯಿಗೆ ಕೊಡುತ್ತಿದ್ದ ಕಿರುಕುಳವನ್ನ ನನಗೆ ಕೊಡಲು ಶುರು ಮಾಡಿದ್ರು. ಹೆಣ್ಣು ಹುಡುಗಿಯಾಗಿ ಅಡುಗೆ ಕೂಡ ಮಾಡೋದಕ್ಕೆ ಬರಲ್ಲ ನಿನಗೆ. ನಿನ್ನ ತಾಯಿ ಹೇಗೋ ನೀನು ಹಾಗೆ. ಏನನ್ನು ಕಲ್ತಿಲ್ಲ ಎಂದು ಹೇಳಿ ಬಾಯಿಗೆ ಬಂದ ಹಾಗೆಲ್ಲ ಬೈತಿದ್ರು. ತಾಯಿ ಇಲ್ಲದ ನನಗೆ, ಅದರಲ್ಲೂ ಓದುವ ವಯಸ್ಸಿನಲ್ಲಿ ನನಗೆ ಏನು ಗೊತ್ತಾಗದೆ ಇದೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ನನ್ನ ತಾಯಿಯನ್ನು ನೆನೆದು ನಾನು ತುಂಬಾ ಅಳ್ತಿದ್ದೆ. ಮನೆಯಲ್ಲಿ ಯಾವುದೇ ರೀತಿ ಕೆಲಸ ಕೂಡ ನನ್ನ ಕೈಯಲ್ಲಿ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಯಾವುದೇ ತರಹದ ಅಡುಗೆ ಕೂಡ ನನಗೆ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ. ನನ್ನ ತಂದೆ ಕೊನೆಗೂ ನನಗೆ ಮಲತಾಯಿ ತರುವ ನಿರ್ಧಾರವನ್ನ ಮಾಡ್ತಾರೆ. ಅಲ್ಲಿಗೆ ನನಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗುತ್ತೆ. ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಮನೆ ನಿಭಾಯಿಸುವುದು ಅಂದ್ರೆ ನನಗೆ ತುಂಬಾ ಕಷ್ಟದ ಕೆಲಸವಾಗಿತ್ತು. ನನ್ನ ತಂದೆ ಬೇರೆ ಮದುವೆ ಮಾಡ್ಕೊಂಡ್ರೆ ನಾನು ಕೂಡ ಶಾಲೆಗೆ ಹೋಗ್ಬೋದು. ಜೊತೆಗೆ ಮನೆ ಕೆಲಸ ಮಾಡೋದು ತಪ್ಪುತ್ತದೆ ಅನ್ನೋ ಸಂತೋಷ ನನ್ನಲ್ಲಿತ್ತು. ಆದರೆ ಅದೆಲ್ಲ ಸುಳ್ಳು ಅನ್ನೋದು ನನ್ನ ತಂದೆ ಬೇರೆ ಮದುವೆ ಮಾಡಿಕೊಂಡು ಬಂದಾಗಲೇ ಗೊತ್ತಾಗಿದ್ದು. ನನ್ನ ತಂದೆ ಒಬ್ಬ ಗಂಡ ಬಿಟ್ಟಿರೋ ಹೆಣ್ಣನ್ನ ಮದುವೆ ಮಾಡ್ಕೊಂಡು ಬರ್ತಾರೆ. ಆಕೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಸದ್ಯ ಈಗ ನಾನು ಸ್ವಲ್ಪ ಆರಾಮವಾಗಿರಬಹುದು. ಸ್ವಂತ ತಾಯಿ ಅಲ್ಲದೆ ಹೋದ್ರು ಮಲತಾಯಿಯಾಗಿ ಅವರು ಮನೇನ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಆಕೆ ನೋಡೋದಕ್ಕೆ ತುಂಬಾ ಘಾಟಿಯಾಗಿದ್ಲು. ಅದರಲ್ಲೂ ನನ್ನ ತಂದೆ ಆಕೆಯನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಇನ್ನು ಮನೆ ಕೆಲಸದಲ್ಲಂತೂ ಆಕೆ ಯಾವುದೇ ರೀತಿ ಕೈ ಜೋಡಿಸ್ತಾ ಇರ್ಲಿಲ್ಲ. ಮನೆಯ ಪೂರ್ತಿ ಕೆಲಸ ಕೂಡ ನಾನೇ ಮಾಡಬೇಕಾಗಿತ್ತು. ಆಕೆ ಬಂದ ಮೇಲಂತೂ ನನ್ನ ಜೀವನವೇ ನರಕದ ರೀತಿ ಆಗೋಗಿತ್ತು. ತಾಯಿಯನ್ನು ಕಳೆದುಕೊಂಡಿದ್ದ ನನಗೆ ಆ ಪ್ರೀತಿ ಇವರಿಂದ ಸಿಗುತ್ತೆ ಅಂದುಕೊಂಡಿದ್ದ ನನಗೆ ಅದು ಸುಳ್ಳು ಅನ್ನೋದನ್ನ ಅವರು ನಿರೂಪಿಸಿದ್ರು. ಆಕೆ ನನ್ನನ್ನ ಒಂದು ದಿನಾನೂ ತನ್ನ ಮಗಳ ಹಾಗೆ ನೋಡಲೇ ಇಲ್ಲ. ದಿನ ರಾತ್ರಿ ಅನ್ನದೆ ನನ್ನ ಕೈಯಲ್ಲಿ ಮನೆ ಕೆಲಸನ ಮಾಡಿಸ್ತಿದ್ರು. ಜೊತೆಗೆ ಬಟ್ಟೆ ಒಗೆಯೋ ಮಿಷಿನ್ ಇದ್ರು ಕೈಯಲ್ಲಿ ಬಟ್ಟೆಗಳನ್ನ ಒಗೆಯೋದಕ್ಕೆ ಹೇಳ್ತಿದ್ರು. ಇನ್ನು ನನ್ನ ತಂದೆಯಂತೂ ಆಕೆಯ ಜಾಲಕ್ಕೆ ಸಿಲುಕಿ ನನ್ನ ಮಲತಾಯಿ ಹೇಳಿದ ಹಾಗೆಯೇ ಕುಣಿಯುತ್ತಿದ್ರು. ಮಗಳು ಅನ್ನೋದು ಕೂಡ ಅವರಿಗೆ ನೆನಪಿಲ್ಲದ ಹಾಗೆ ಹೆಂಡತಿಯ ಸಂತೋಷದಲ್ಲಿ ಅವರು ಮಗಳನ್ನ ಮರ್ತಿದ್ರು. ಇನ್ನು ನನ್ನ ಅನಿವಾರ್ಯ ಕೂಡ ಹಾಗೇ ಇತ್ತು. ನಾನು ಕೂಡ ನನ್ನ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳದೆ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದೆ. ನಾನು ಕೂಡ ಕಾಲ ಕಳೆದ ಹಾಗೆ ಮನೆಯ ಜವಾಬ್ದಾರಿಯಿಂದ ಹಿಡಿದು ಪ್ರತಿಯೊಂದು ಅಡುಗೆ ಮಾಡುವುದನ್ನ ಕಲಿತೆ. ಹೀಗೆ ಕಾಲಗಳು ಕಳೆದ ಹಾಗೆ ನನಗೆ 18 ವರ್ಷ ತುಂಬುತ್ತೆ. ಅಲ್ಲಿಗಾಗಲೇ ನನ್ನ ಮಲತಾಯಿ ನನಗೆ ಮದುವೆ ಮಾಡುವುದಾಗಿ ನಿರ್ಧಾರ ಮಾಡಿ ಅವರಿಗೆ ಪರಿಚಯ ಇರುವವರಿಗೆ ಹೇಳಿ ನನಗೆ ಒಂದು ಸಂಬಂಧವನ್ನ ಕೂಡ ಹುಡುಕ್ತಾರೆ. ಅಂದು ನನ್ನನ್ನು ನೋಡಲು ಆ ಶ್ರೀಮಂತರ ಮನೆಯ ಸಂಬಂಧ ಬಂದಿತ್ತು. ಶ್ರೀಮಂತರ ಸಂಬಂಧ ಬರಲು ಒಂದು ಕಾರಣವೇನೆಂದರೆ ನೋಡಲು ನಾನು ಕೂಡ ತುಂಬಾ ಸುಂದರವಾಗಿದ್ದೆ. ಆದರೆ ನನ್ನ ಮದುವೆಯಾಗುವ ಹುಡುಗ ನನಗಿಂತ 9 ವರ್ಷ ದೊಡ್ಡವನಾಗಿರ್ತಾನೆ. ಒಂದು ಕಡೆ ನನಗೆ ತಾಯಿ ಇಲ್ಲದೆ ಮಲತಾಯಿಯ ಬಳಿ ನಾನು ಪಡುತ್ತಿದ್ದ ಕಷ್ಟ ಅಷ್ಟಿಷ್ಟಲ್ಲ. ನನಗೆ ಶ್ರೀಮಂತಿಕೆ ಹಾಗೂ ವಯಸ್ಸಿಗಿಂತ ನನ್ನ ಮಲತಾಯಿಯಿಂದ ನನಗೆ ಬಿಡುಗಡೆ ಬೇಕಾಗಿತ್ತು. ಹಾಗಾಗಿ ನಾನು ಕೂಡ ಈ ಮದುವೆಗೆ ಒಪ್ಪಿಕೊಂಡೆ. ಆದರೆ ಮದುವೆಯ ದಿನ ಹತ್ರ ಬರೋ ಹಾಗೆ ನನಗೆ ಒಂದು ರೀತಿಯ ಮನಸ್ಸಿನಲ್ಲಿ ಭಯ ಶುರುವಾಯ್ತು. ತಾಯಿ ಇಲ್ಲದೆ ನಾನು ನನ್ನ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟಿರೋ ನನಗೆ ನನ್ನ ಕೆಲವು ಸ್ನೇಹಿತರು ಹೇಳಿದ ಆ ಮಾತು ನನಗೆ ನೆನಪಿಗೆ ಬರುತ್ತಿತ್ತು. ಮದುವೆಯಾದ ಮೇಲೆ ಅತ್ತೆಯಾದವರು ತುಂಬಾ ಕಾಟ ಕೊಡ್ತಾರೆ. ಮನೆಯ ಪ್ರತಿಯೊಂದು ಕೆಲಸನ ನಮ್ಮ ಕೈಯಿಂದನೇ ಮಾಡಿಸ್ತಾರೆ.
ಆ ಮನೆಯಲ್ಲಿ ತುಂಬಾ ಕಷ್ಟಪಡಬೇಕಾಗುತ್ತೆ ಅನ್ನುವ ಆ ಮಾತುಗಳು ನನಗೆ ನೆನಪಿಗೆ ಬರಲು ಶುರುವಾಯಿತು. ಮದುವೆಯ ಪದದ ಅರ್ಥವೇ ಗೊತ್ತಿಲ್ಲದ ನನಗೆ ಬೇರೆ ಮನೆಗೆ ಹೋದ ಮೇಲೆ ನಾನು ಎಷ್ಟು ಕಷ್ಟಪಡಬೇಕೋ, ಮುಂದೆ ನಾನು ಹೇಗಿರಬೇಕು ಅನ್ನುವ ಭಯದ ಜೊತೆ ನನ್ನ ಕಷ್ಟ ಸುಖನ ಹೇಳ್ಕೊಳ್ಳೋದಕ್ಕೂ ನನ್ನ ಬಳಿ ಯಾರೂ ಇರಲಿಲ್ಲ. ನನ್ನ ಅಮ್ಮ ಇದ್ದಿದ್ರೆ ನಾನು ಇವತ್ತು ಈ ಕಷ್ಟ ಪಡುತ್ತಿರ್ಲಿಲ್ಲ ಅನ್ನೋ ದುಃಖ ನನ್ನ ಮನಸ್ಸಲ್ಲಿ ಕಾಡ್ತಿತ್ತು. ಎಷ್ಟೋ ತರಹದ ಪ್ರಶ್ನೆಗಳು ನನಗೆ ಕಾಡಲು ಶುರುವಾಗುತ್ತೆ. ಕೊನೆಗೂ ಅಂದು ನನ್ನ ಮದುವೆಯ ದಿನ ಕೂಡ ಬಂದೇ ಬಿಟ್ಟಿತು. ನನ್ನ ಮಲತಾಯಿ ನನ್ನನ್ನ ರೆಡಿ ಮಾಡಿ ಮದುವೆಯ ಮಂಟಪಕ್ಕೆ ಕರೆದುಕೊಂಡು ಬರ್ತಾರೆ. ಅಂದು ಕೂಡ ನನ್ನ ತಾಯಿಯನ್ನು ನೆನೆದು ನಾನು ತುಂಬಾನೇ ತಾಳಿ ಕಟ್ಟಿದ ನಂತರ ನನ್ನ ಮಲತಾಯಿ ಹಾಗೂ ತಂದೆಯ ಆಶೀರ್ವಾದ ಕೂಡ ಪಡೆಯಲು ನನಗೆ ಮನಸ್ಸಾಗ್ಲಿಲ್ಲ. ಆದರೂ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆಶೀರ್ವಾದದೊಂದಿಗೆ ನಾನು ನನ್ನ ಅತ್ತೆ ಮನೆಗೆ ಹೋಗ್ತೀನಿ. ಅತ್ತೆ ಮನೆಗೆ ಹೋದ ನನಗೆ ಅಲ್ಲಿಯ ವಾತಾವರಣವನ್ನು ನೋಡಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ಇನ್ನು ಬಡತನದಲ್ಲೇ ಬೆಳೆದು ಬಂದ ನನಗೆ ಇಷ್ಟು ದೊಡ್ಡ ಮನೆ ನೋಡಿ ನನಗೆ ಒಂದು ರೀತಿ ಆಶ್ಚರ್ಯ ಶುರುವಾಯಿತು. ಅದರಲ್ಲೂ ಮದುವೆಗೂ ಮುಂಚೆ ಹುಡುಗನ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಮದುವೆಯಾಗಿ ಅತ್ತೆ ಮನೆಗೆ ಹೋದ ನನಗೆ ನನ್ನ ಅತ್ತೆಯಾದವರು ಆರತಿ ಮಾಡಿ ಮನೆಗೆ ಬರಮಾಡಿಕೊಳ್ತಾರೆ. ಮನೆಯ ಒಳಗೆ ಕಾಲಿಟ್ಟ ನನಗೆ ಆ ಮನೆಯಲ್ಲಿ ಹೂವಿನಿಂದ ಸಿಂಗಾರ ಮಾಡಿ ಎಲ್ಲೆಲ್ಲೂ ಸಂತೋಷದ ವಾತಾವರಣ ಕಾಣಿಸುತ್ತಿತ್ತು. ಇನ್ನು ಸದಾ ನನ್ನ ಮನೆಯಲ್ಲಿ ದುಃಖದಿಂದ ಕಳೆಯುತ್ತಿದ್ದ ನನಗೆ ಒಂದು ರೀತಿಯ ಸಂತಸ. ಅಷ್ಟರಲ್ಲಿ ನನ್ನ ಬಳಿ ನನ್ನ ಅತ್ತೆ ಬಂದು ಪ್ರೀತಿಯಿಂದ ಮಾತನಾಡಿಸುತ್ತಾ ಹೇಳ್ತಾರೆ, ನೋಡಮ್ಮ, ಇದು ನಿನ್ನ ಮನೆ ಅಂತ ತಿಳ್ಕೊ. ಯಾವುದೇ ವಿಷಯಕ್ಕೂ ಭಯ ಪಡಬೇಡ. ನಿನಗೇನಾದ್ರೂ ಬೇಕು ಅನ್ನೋದಾದ್ರೆ ನನ್ನ ಹತ್ರ ಕೇಳು ಎಂದು ಹೇಳಿ ನನ್ನನ್ನ ಸೋಫಾ ಮೇಲೆ ಕುಳಿತುಕೊಳ್ಳಲು ಹೇಳಿ ನನಗೆ ಜ್ಯೂಸನ್ನು ತಂದು ಕೊಡ್ತಾರೆ. ಪ್ರೀತಿ ವಾತ್ಸಲ್ಯ ಗೊತ್ತಿಲ್ಲದೆ ಬೆಳೆದ ನನಗೆ ಇದನ್ನು ನೋಡಿದ ನನಗೆ ಒಂದು ಕ್ಷಣಕ್ಕೆ ಸಂತೋಷದ ಕಣ್ಣೀರು ಬರಲು ಶುರುವಾಯಿತು. ನನ್ನ ತಾಯಿ ಹೋದಾಗಿನಿಂದ ದುಃಖದಿಂದಲೇ ಬೆಳೆದ ನನಗೆ ಸ್ವತಃ ನನಗೆ ಸ್ವಂತ ತಾಯಿಯೇ ಸಿಕ್ಕ ಹಾಗ ಅನಿಸ್ತಿತ್ತು. ಊಟ ಮಾಡಲು ಕೂಡ ನನ್ನ ಅತ್ತೆ ಅವರ ಜೊತೆಯಲ್ಲೇ ಕುಣಿಸ್ಕೊಂಡು ಊಟವನ್ನ ಬಳಸ್ತಾರೆ. ಇದನ್ನು ನೋಡಿದ ನನಗೆ ನನ್ನ ಮನೆಯಲ್ಲಿ ಎಷ್ಟೋ ದಿನಗಳು ನಾನು ಊಟ ಇಲ್ಲದೆ ಇರುವುದುಂಟು. ಅಂತಹದ್ರಲ್ಲಿ ಇಲ್ಲಿ ಇಷ್ಟು ಪ್ರೀತಿಯನ್ನ ತೋರಿಸಿ ಊಟ ಮಾಡಿಸ್ತಿರುವುದನ್ನ ನೋಡಿ ನನ್ನ ಮನಸ್ಸಲ್ಲಿ ಆ ದೇವರನ್ನ ನೆನೆದು ನಾನು, ಅಪ್ಪ ದೇವ್ರೆ, ನನ್ನ ತಾಯಿ ಹೋದ ಮೇಲೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆ ಕಷ್ಟದ ಹಿಂದೆ ಇಷ್ಟೆಲ್ಲ ಸಂತೋಷದ ದಿನಗಳು ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಕೊನೆಗೂ ನನ್ನ ಮೇಲೆ ನಿನಗೆ ಕರುಣೆ ಬಂತಲ್ಲ ಎಂದು ಹೇಳಿ ನಾನು ಮನಸ್ಸಲ್ಲಿ ಸಂತೋಷ ಪಡ್ತಿದ್ದೆ. ಇನ್ನು ನಮ್ಮ ಮನೆಯಲ್ಲಿ ನನಗೆ 5 ಗಂಟೆಗೆ ಎದ್ದೇಳುವ ಅಭ್ಯಾಸವಿತ್ತು. ಹಾಗಾಗಿ ಬೇರೆ ದಿನವೇ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಆ ರೂಮಿಂದ ಹೊರಗಡೆ ಬರಲು ಬಂದಾಗ ನನ್ನ ಗಂಡ ನನ್ನ ಬಳಿ ಹೇಳಿದ ಆ ಮಾತನ್ನು ಕೇಳಿ ನನಗೂ ಆಶ್ಚರ್ಯವಾಯಿತು. ನನ್ನ ಗಂಡ ನನ್ನ ಬಳಿ, ನೋಡು ರೇವತಿ, ನಿನಗೆ ಇದು ಹೊಸ ಜಾಗ, ಹಾಗಂತ ಹೇಳಿ ಯಾವುದೇ ವಿಷಯಕ್ಕೂ ಮುಜುಗರ ಪಡ್ಕೊಳ್ದೆ ಏನಾದ್ರೂ ವಿಷಯ ಇದ್ರೆ ನನ್ನ ಹತ್ರ ಹೇಳು. ನಿನ್ನ ಬಗ್ಗೆ ನನಗೆ ಗೊತ್ತಾದಾಗ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ನಿನಗೆ ಗಂಡನಾಗಿ ನಾನು ಯಾವುದೇ ರೀತಿ ಕೊರತೆ ಇಲ್ಲದ ಹಾಗೆ ನೋಡ್ಕೊಳ್ತೇನೆ. ಇನ್ಮೇಲೆ ನಿನಗೆ ಯಾವುದೇ ರೀತಿ ಕಷ್ಟಗಳನ್ನೋದು ಬರೋದಿಲ್ಲ. ನೋಡು, ಇನ್ನು ಮೇಲೆ ಇಷ್ಟು ಬೇಗ ಎದ್ದೇಳೋ ಅವಶ್ಯಕತೆ ನಿನ್ಗಿಲ್ಲ. ನಮ್ಮ ಮನೆಯಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರು ಇಷ್ಟು ಬೇಗ ಎದ್ದೇಳೋದಿಲ್ಲ. ನೀನು ಆರಾಮವಾಗಿ ಮಲ್ಕೋ ಎಂದು ಹೇಳಿ, ನೋಡು, ದಿನ ಬೆಳಗ್ಗೆ ನನಗೆ ವಾಕಿಂಗ್ ಹೋಗೋ ಅಭ್ಯಾಸ ಇದೆ, ನಾನು ಹೋಗಿ ಬರ್ತೀನಿ ಎಂದು ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಗುಡಿಸಿ ಪಾತ್ರೆ ತೊಳೆದು ಕೈಯಲ್ಲೇ ಬಟ್ಟೆ ಒಗೆಯಬೇಕಾಗಿದ್ದ ನನಗೆ ಇಲ್ಲಿ ನನ್ನ ಜೊತೆ ಆಗುತ್ತಿದ್ದ ಬದಲಾವಣೆಗಳನ್ನು ನೋಡಿ ನನಗೆ ಆಶ್ಚರ್ಯವಾದರೂ ನನ್ನ ಜೀವನ ಹೇಗೆ ಬದಲಾಗ್ತಿದೆ ಅನ್ನೋದೇ ನನಗೆ ನಂಬಲು ಆಗ್ಲಿಲ್ಲ. ಆ ದೇವರು ನನ್ನ ಜೀವನದಲ್ಲಿ ಇಷ್ಟೊಂದು ಒಳ್ಳೆಯ ದಿನಗಳು ಇಟ್ಟಿದ್ದಾನೆ ಅನ್ನೋದು ಕೂಡ ನನಗೆ ನಂಬಲು ಆಗುತ್ತಿರ್ಲಿಲ್ಲ. ಬಹುಶಃ ಇದು ನನ್ನ ಪುಣ್ಯ ಅನ್ಸುತ್ತೆ. ನನಗೆ ಈ ರೀತಿ ಫಲ ಸಿಗ್ತಿದೆ ಅನ್ನೋ ಸಂತೋಷ ನನ್ನ ಮನಸ್ಸಲ್ಲುಕ್ಕಿ ಬರ್ತಿತ್ತು. ಬೆಳಗ್ಗೆ ಸುಮಾರು 9 ಗಂಟೆಯಾಗಿತ್ತು. ರೂಮಿಂದ ಹೊರಗೆ ಬಂದು ನಾನು ಸೀದಾ ಅಡಿಗೆ ಮನೆಯತ್ತ ಬಂದೆ. ನಮ್ಮ ಅತ್ತೆ ಅಡಿಗೆ ಮನೆಯಲ್ಲಿ ಇರುವುದನ್ನು ನೋಡಿ, ಅತ್ತೆ, ನಾನು ಏನಾದ್ರೂ ಸಹಾಯ ಮಾಡ್ಲಾ ಎಂದಾಗ ನನ್ನನ್ನು ನೋಡಿ ಅವರು ಹೇಳಿದ್ದು, ಮದುವೆಯಾಗಿ ಸರಿಯಾಗಿ ಇನ್ನು 8 ದಿನಾನೂ ಆಗ್ಲಿಲ್ಲ, ಅಷ್ಟು ಬೇಗ ಅಡುಗೆ ಮಾಡೋದಕ್ಕೆ ಬಂದ್ಬಿಟ್ಯಾ? ನಿನಗೆ ಮನೇಲಿ ಬೇಜಾರಾದ್ರೆ ಸಂಜೆ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಟ್ವಾ. ನೋಡು, ಇಲ್ಲೇ ಪಕ್ಕದಲ್ಲೇ ನಮ್ಮ ಫಾರ್ಮ್ ಹೌಸ್ ಇದೆ. ಗಂಡ ಹೆಂಡತಿ ಇಬ್ಬರು ನೀವು ಹೋಗಿ ಆರಾಮವಾಗಿ ಒಂದೆರಡು ದಿನ ಇದ್ಬಿಟ್ಟು ಬನ್ನಿ. ಒಂದೆರಡು ದಿನ ಆರಾಮವಾಗಿರು, ಆಮೇಲೆ ಬೇಕಾದ್ರೆ ಅಡುಗೆನ ಮಾಡುವಂತೆ ಎಂದು ಹೇಳಿದಾಗ
ಅವರ ಮಾತನ್ನು ಕೇಳಿ ನನಗೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಬರ್ತಿತ್ತು. ಇದನ್ನೆಲ್ಲ ನೋಡಿ ತಾಯಿ ಮನೆಯಲ್ಲಿ ಸಿಗದ ಸುಖ ಹಾಗೂ ಶಾಂತಿ ನನಗೆ ಇಲ್ಲಿ ಸಿಗ್ತಿದೆ ಅನ್ನೋ ಸಂತೋಷ ಕೂಡ ನನಗಾಗ್ತಿತ್ತು. ನನ್ನ ಗಂಡ ಕೂಡ ಯಾವುದೇ ರೀತಿ ಕೊರತೆಗಳು ಇಲ್ಲದ ಹಾಗೆ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಒಂದು ಹೆಣ್ಣಿಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕಾಗಿತ್ತು? ಅತ್ತೆ ಮನೆಯಲ್ಲಿ ಗಂಡನ ಪ್ರೀತಿ ಹಾಗೂ ಅತ್ತೆಯ ವಾತ್ಸಲ್ಯ ಸಿಕ್ಕಿದ್ರೆ ಹೆಣ್ಣಿಗೆ ಅದೇ ದೊಡ್ಡ ಐಶ್ವರ್ಯ. ಆ ಮನೆಯಲ್ಲಿ ನಾನು ಕೂಡ ಸಂತೋಷದಿಂದ ಇರ್ತಿದ್ದೆ. ದಿನಗಳು ಕಳೆದ ಹಾಗೆ ನಾನು ಆ ಮನೆಗೆ ಹೊಂದಿಕೊಂಡು ಹೋಗಲು ಪ್ರಯತ್ನ ಪಡ್ತಾ, ನನ್ನ ಅತ್ತೆ ಮಾವನ ಸೇವೆ ಮಾಡುತ್ತಾ ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಬರ್ತಿದ್ದೆ. ಮನೆಯಲ್ಲಿ ಪ್ರತಿಯೊಬ್ಬರ ಬೇಕು ಬೇಡಗಳನ್ನ ನಿಭಾಯಿಸುತ್ತಾ ನಾನು ಕೂಡ ಎಲ್ಲರ ಜೊತೆ ಹೊಂದಿಕೊಂಡು ಹೋಗುತ್ತಿದ್ದೆ. ನನ್ನಿಂದಾಗಿ ನಮ್ಮ ಅತ್ತೆ ಮಾವ ಹಾಗೂ ನನ್ನ ಗಂಡ ಕೂಡ ತುಂಬಾ ಸಂತೋಷವಾಗಿರ್ತಿದ್ರು. ಆದರೆ ಹೀಗೆ ಒಂದು ದಿನ ಹಬ್ಬಕ್ಕೆಂದು ಬಟ್ಟೆ ತರಲು ಹೊರಟಿದ್ರು ನಮ್ಮ ಅತ್ತೆ ಮಾವ. ಅವರು ಹೋದ 10 ನಿಮಿಷಕ್ಕೆ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ. ಆಗ ನಮ್ಮ ಅತ್ತೆ ಅಳುತ್ತಾ ಹೇಳಿದ ಮಾತನ್ನು ಕೇಳಿ ಮನೆಯಲ್ಲಿದ್ದ ನನ್ನ ಗಂಡನಿಗೆ ಒಂದು ಕ್ಷಣಕ್ಕೆ ಏನು ತೋಚದೆ ಗಾಬರಿ ಶುರುವಾಗುತ್ತೆ. ಕಾರಿಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ತಂದೆಗೆ ತುಂಬಾ ಏಟಾಗಿದೆ. ಬೇಗ ಬಾ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಎಂದ ತಕ್ಷಣ ಕಾಫಿ ಕುಡಿಯುತ್ತಿದ್ದ ನನ್ನ ಗಂಡ ಹಾಗೂ ನಾನು ಮನೆಗೆ ಬೀಗ ಹಾಕಿ ಮಾವನಿಗೆ ಅಡ್ಮಿಟ್ ಮಾಡಿದ ಆಸ್ಪತ್ರೆಗೆ ಹೊರಟ್ವಿ. ಆಗ ಗೊತ್ತಾಗಿದ್ದು ಆಕ್ಸಿಡೆಂಟ್ ಅಲ್ಲಿ ನಮ್ಮ ಮಾವನ ಕಾಲಿಗೆ ತುಂಬಾ ಏಟಾಗಿದೆ ಅನ್ನೋ ವಿಷಯ. ಇದನ್ನು ಕೇಳಿದ ನಮಗೆ ಹೃದಯವೇ ಹೊಡೆದು ಹೋದ ಹಾಗಾಗುತ್ತಿತ್ತು. ಇನ್ನು ನಮ್ಮ ಅತ್ತೆಯ ಗೋಳಂತೂ ನೋಡಲಾಗ್ಲಿಲ್ಲ. ತಮ್ಮ ಮಗನನ್ನು ತಬ್ಬಿಕೊಂಡು ಒಂದೇ ಸಮನೆ ಅಳಲು ಶುರು ಮಾಡಿದ್ರು. ಯಾಕಂದ್ರೆ ಅವರ ಮನೆಯಲ್ಲಿ ಇಂತಹ ಘಟನೆಗಳು ಯಾವತ್ತೂ ಆಗಿರ್ಲಿಲ್ಲ. ಜೊತೆಗೆ ಅವರ ಬೆನ್ನಿಗೂ ತುಂಬಾ ಏಟಾಗಿತ್ತು. ಇದರಿಂದಾಗಿ ಅವರ ಮನಸ್ಥಿತಿ ಕೂಡ ತುಂಬಾನೇ ಕೆಟ್ಟೋಗಿತ್ತು. ಹಾಗಾಗಿ ಅವರಿಗೆ ಆಪರೇಷನ್ ಮಾಡಲೇಬೇಕಾದ ಅನಿವಾರ್ಯ ಕೂಡ ಬಂದಿತ್ತು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ನಮ್ಮ ಮಾವನಿಗೆ ಕೊನೆಗೂ ಆಪರೇಷನ್ ಆದ ನಂತರ ಅವರನ್ನ ನೋಡಲು ನಮ್ಮ ಮಾವನ ಕಡೆಯವರು ಕೂಡ ಬಂದಿದ್ರು. ಅವರ ಆರೋಗ್ಯ ವಿಚಾರಿಸುತ್ತಾ ಕೆಲವರು ನಮ್ಮ ಅತ್ತೆಯ ಬಳಿ ಹೇಳಿದ ಮಾತುಗಳನ್ನು ಕೇಳಿ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ತುಂಬಾ ನೋವಾಯ್ತು. ನನ್ನ ಅತ್ತೆಯ ಬಳಿ ಆಕೆ ಹೇಳಿದ ಆ ಮಾತು, ನೋಡು ಸರೋಜ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮನೆಗೆ ಸೊಸೆಯಾಗಿ ಬಂದ ಹೆಣ್ಣು ಕೆಲವೊಮ್ಮೆ ಅದೃಷ್ಟನೂ ಆಗುತ್ತೆ, ಕೆಲವೊಮ್ಮೆ ದುರಾದೃಷ್ಟನೂ ಆಗುತ್ತೆ. ನಿನ್ನ ಮಗನಿಗೆ ಮದುವೆಯಾಗಿ ಇನ್ನು ಸರಿಯಾಗಿ 3 ತಿಂಗಳು ಆಗ್ಲಿಲ್ಲ. ಅಷ್ಟು ಬೇಗ ಈ ರೀತಿ ಮನೆಯಲ್ಲಿ ಅನಾಹುತ ಆಗಿದೆ ಅಂತಂದ್ರೆ ನಿನ್ನ ಮನೆಗೆ ಬಂದಿರುವ ಸೊಸೆ ಎಷ್ಟು ಅದೃಷ್ಟವಂತಳು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಎಂದು ಅವರು ನನ್ನ ಅತ್ತೆಯ ಬಳಿ ಹೇಳುತ್ತಿದ್ದ ಮಾತನ್ನು ಕೇಳಿ ಎಲ್ಲೋ ಒಂದು ಕಡೆ ನನಗೂ ಮನಸ್ಸಲ್ಲಿ ಭಯ ಶುರುವಾಗ್ತಿತ್ತು. ಸಂತೋಷವಾಗಿದ್ದ ಮನೆಯಲ್ಲಿ ಇದೊಂದು ರೀತಿಯ ಬಿರುಕು ಅಂದುಕೊಂಡ ಹಾಗೆಯೇ ಅನಿಸ್ತಿತ್ತು. ಆದರೆ ಅವರು ಹೇಳಿದ ಮಾತನ್ನು ಕೇಳಿ ನನ್ನ ಅತ್ತೆ ಅವರ ಮಾತನ್ನು ಒಪ್ಪಲಿಲ್ಲ. ಅವರ ಮಾತಿಗೆ ನನ್ನ ಅತ್ತೆ ಅಕ್ಕ, ಅದೆಲ್ಲ ಏನು ಇಲ್ಲ, ಇದೆಲ್ಲ ನಮ್ಮ ಭ್ರಮೆ ಅಷ್ಟೇ. ಕಾರು ಓಡಿಸುವಾಗ ಫೋನಲ್ಲಿ ಮಾತಾಡ್ತಿದ್ರು, ರೋಡನ್ನ ಕ್ರಾಸ್ ಮಾಡುವಾಗ ಅನಾಹುತ ಆಯ್ತು ಅಷ್ಟೇ. ನಮ್ಮ ಮನೆಗೆ ಬಂದಿರುವ ಸೊಸೆಯಿಂದ ಅಂತ ತಪ್ಪಾಗಿದೆ ಅಂತ ತಿಳ್ಕೊಳ್ಳೋದು ಅದು ನಮ್ಮ ತಪ್ಪು. ಅಷ್ಟಕ್ಕೂ ಮನೆಯಲ್ಲಿ ನಮ್ಮ ಸೊಸೆ ಕೂಡ ನಮಗೆ ಮಗಳ ಹಾಗೆ ಇದ್ದಾಳೆ. ನಮ್ಮ ಸೇವೆ ಮಾಡ್ತಾ ನಮ್ಮ ಮನೇನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಅಂತಹದ್ರಲ್ಲಿ ಇದಕ್ಕೆ ಕಾರಣ ಅವಳೇ ಅಂತ ಅನ್ನೋದು ಎಷ್ಟು ಸರಿ ಹೇಳಿ ಎಂದು ಹೇಳಿ ಅವರು ಹೇಳಿದ ಮಾತಿಗೆ ಸರಿಯಾದ ಉತ್ತರವನ್ನ ಕೊಟ್ರು. ಆಗ ಎಲ್ಲೋ ನನ್ನ ಮನಸ್ಸಲ್ಲಿ ಪ್ರಪಂಚ ಏನೇ ಹೇಳಲಿ, ನಾನು ಸರಿ ಅನ್ನೋದು ನಮ್ಮ ಅತ್ತೆ ಮಾವನವರಿಗೆ ಗೊತ್ತಿದ್ರೆ ಸಾಕು ಅನ್ನೋ ಒಂದು ಸಂತೋಷ ನನಗಾಗ್ತಿತ್ತು. ಹೀಗೆ ಕೆಲವು ದಿನಗಳ ನಂತರ ನಮ್ಮ ಮಾವನಿಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬರ್ತಾರೆ. ಅವರಿಗೆ ಆಪರೇಷನ್ ಆಗಿರೋದ್ರಿಂದ ಅವರು ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಎಂದು ಡಾಕ್ಟರ್ ಹೇಳಿರ್ತಾರೆ. ಹಾಗಾಗಿ ನಮ್ಮ ಅತ್ತೆ ಅವರ ಜೊತೆಯಲ್ಲೇ ಇದ್ದು ಅವರ ಬೇಕು ಬೇಡಗಳನ್ನ ನೋಡಿಕೊಳ್ಳುತ್ತಾ ಅವರ ಸೇವೆ ಮಾಡ್ತಿದ್ರು. ನಾನು ಕೂಡ ನಮ್ಮ ಮಾವನ ನೋಡಲು ಬರುತ್ತಿದ್ದವರ ಬೇಕು ಬೇಡಗಳನ್ನ ನೋಡಿಕೊಳ್ಳುತ್ತಾ ಮನೆಯ ಕೆಲಸಗಳನ್ನು ಮಾಡಿಕೊಂಡು ಹಗಲು ರಾತ್ರಿ ಅನ್ನದೆ ನಾನು ಕೂಡ ಅತ್ತೆ ಮಾವನ ಸೇವೆ ಮಾಡ್ತಿದ್ದೆ. ಇದರಿಂದಾಗಿ ನಮ್ಮ ಮಾವನ ಆರೋಗ್ಯ ಸರಿ ಹೋಗ್ತಾ ಬಂದಿತ್ತು. ಇದರಿಂದಾಗಿ ಅವರು ಕೂಡ ತುಂಬಾ ಸಂತೋಷವಾಗಿದ್ರು. ಆದರೆ ದಿನಗಳು ಕಳೆದ ಹಾಗೆ ಈ ನಮ್ಮ ಸಂತೋಷಕ್ಕೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಅಂದು ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಲೆಂದು ಹೋದಾಗ ನನ್ನ ಗಂಡ ರೂಮಿಗೆ ಬಂದ ತಕ್ಷಣ ತಲೆ ಸುತ್ತು ಕೆಳಕ್ಕೆ ಬೀಳ್ತಾರೆ. ಇದನ್ನು ನೋಡಿದ ನಾನು ಭಯದಿಂದ ಜೋರಾಗಿ ಕಿರುಚಿದೆ. ತಕ್ಷಣವೇ ನನ್ನ ಅತ್ತೆ ಮಾವ ಬಂದು ನೀರನ್ನು ಕೊಡಿಸಲು ಪ್ರಯತ್ನ ಪಟ್ಟರೂ ಅವರು ಮಾತ್ರ ನೀರನ್ನು ಕುಡಿಯಲಿಲ್ಲ.
ತಕ್ಷಣವೇ ಗಾಬರಿ ಪಡುತ್ತಾ ಸೀದಾ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ. ಆದರೆ ಅವರನ್ನು ಚೆಕಪ್ ಮಾಡಿ ಸ್ಕ್ಯಾನ್ ಮಾಡಿದ ಡಾಕ್ಟರ್ ಹೇಳಿದ ವಿಷಯವನ್ನು ಕೇಳಿ ಒಂದು ಕ್ಷಣಕ್ಕೆ ನನ್ನ ಹೃದಯವೇ ಬಡಿದು ಹೋದಾಗಾಯ್ತು. ಅವರ ರಿಪೋರ್ಟಲ್ಲಿ ಗೊತ್ತಾದ ಹಾಗೆ ಅವರಿಗೆ ಬ್ರೈನ್ ಟ್ಯೂಮರ್ ಇದೆ ಅನ್ನುವ ವಿಷಯ ಗೊತ್ತಾಗಿ ಒಂದು ಕ್ಷಣಕ್ಕೆ ನಮಗೇನು ತೋಚದ ಹಾಗಾಗೋಯ್ತು. ಒಂದೇ ಸಮನೆ ನನ್ನ ಕಣ್ಣಲ್ಲಿ ನೀರು ಬರಲು ಶುರುವಾಯ್ತು. ಇದು ನನ್ನ ಜೀವನದ ಒಂದು ಹೊಸ ತಿರುವು ಅನ್ನೋದು ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನಾನು ಅಳುತ್ತಿರುವುದನ್ನು ನೋಡಿದ ನನ್ನ ಅತ್ತೆ ಕೋಪದಿಂದ ನನ್ನ ಬಳಿ ಬಂದು, ಊರವರೆಲ್ಲ ಹೇಳಿದ್ರು ನಿನ್ನ ಸೊಸೆ ಕಾಲುಗುಣ ಸರಿ ಇಲ್ಲ ಅಂತ ಹೇಳಿ. ಆದ್ರೆ ನಾನು ಮಾತ್ರ ನಿನ್ನನ್ನ ಮಗಳಂತ ತಿಳ್ಕೊಂಡಿದ್ದೆ. ಊರವರೆಲ್ಲ ಹೇಳ್ತಾ ಇದ್ದ ಮಾತು ಇವತ್ತು ನಿಜ ಆಗ್ತಿದೆ. ಹೀಗೆ ಇದ್ರೆ ಇನ್ನು ಮುಂದೆ ಯಾರ್ಯಾರಿಗೆ ನೀನು ಕಾದಿದೆಯೋ ಗೊತ್ತಿಲ್ಲ. ನೋಡು, ಇನ್ನು ಮುಂದೆ ನೀನು ನಮ್ಮನೇಲಿ ಇರಬೇಡ. ಮೊದಲು ಇಲ್ಲಿಂದ ಹೊರಟೋಗು. ನಿನ್ನ ಗಂಡ ಚೆನ್ನಾಗಿರಬೇಕು ಅನ್ನೋದಾದ್ರೆ ನೀನು ಮೊದಲು ಇಲ್ಲಿಂದ ಹೊರಟೋಗ್ಬೇಕು ಎಂದು ಹೇಳಿ ಕಣ್ಣೀರು ಹಾಕುತ್ತಾ ಕೋಪದಿಂದ ಹೇಳಿದ ಮಾತನ್ನು ಕೇಳಿ ಅವರ ಮಾತಿನ ಮೇಲೆ ನನಗೆ ನಂಬಿಕೆನೇ ಬರ್ತಿರ್ಲಿಲ್ಲ. ನಾನು ಏನೇ ಹೇಳಿದರೂ ಅವರು ಕೇಳುವ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ನಾನು ಸೀದಾ ಅಲ್ಲಿಂದ ಬಂದುಬಿಟ್ಟೆ. ಆದರೆ ನನ್ನ ಮನಸ್ಸು ಮಾತ್ರ ಕೇಳಲಿಲ್ಲ. ಬೇರೆ ದಾರಿ ಇಲ್ಲದೆ ಕಣ್ಣೀರು ಹಾಕುತ್ತಲೇ ನಾನು ನನ್ನ ತಂದೆಯ ಮನೆಗೆ ಬಂದೆ. ಮದುವೆಯಾದಾಗಿನಿಂದ ಇದೇ ಮೊದಲ ಸಾರಿ ನಾನು ನನ್ನ ತಂದೆಯ ಮನೆಗೆ ಹೋಗುತ್ತಿರುವುದು. ನಾನು ಹೋಗುತ್ತಿರುವುದರಿಂದ ಅವರಿಗೆ ಸಂತೋಷ ಆಗುತ್ತೆ. ನನ್ನ ಈ ಪರಿಸ್ಥಿತಿನ ಅಲ್ಲಿ ಹೇಳಿಕೊಳ್ಳಬಹುದು ಅಂದುಕೊಂಡಿದ್ದ ನನಗೆ, ನಾನು ಬಂದಿದ್ದನ್ನ ನೋಡಿ ನನ್ನ ಮಲತಾಯಿ, ನಾನು ಮನೆಯ ಒಳಗೆ ಬರುವುದೇ ತಡ. ಏನಮ್ಮ ಮಹಾರಾಣಿ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ನಿಮ್ಮ ತಂದೆನೇನಾದ್ರೂ ಹುಡ್ಕೊಂಡು ಬಂದಿದ್ರೆ ಕುಡ್ಕೊಂಡೆಲ್ಲಾದ್ರೂ ಬಿದ್ದಿರಬಹುದು, ಹೋಗಿ ನೋಡು. ನೀನು ಬಂದಿರೋ ಅವತಾರ ನೋಡಿದ್ರೆ ಏನೋ ಜಗಳ ಆಡ್ಕೊಂಡೇ ಬಂದಿದ್ಯಾ ಅನ್ಸುತ್ತೆ. ಹಾಗೇನಾದ್ರೂ ತಿಳ್ಕೊಂಡು ಇಲ್ಲಿ ಇರೋದಕ್ಕೆ ಬಂದಿದ್ರೆ ಅದು ಮಾತ್ರ ಸಾಧ್ಯವಿಲ್ಲ. ನೋಡು, ಹೇಗೂ ಇಲ್ಲಿವರೆಗೂ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗು ಎಂದ ತಕ್ಷಣ ದುಃಖದಿಂದ ನನ್ನ ಕಣ್ಣಲ್ಲಿ ನೀರು ಹರಿಯಲು ಶುರುವಾಯ್ತು. ತಕ್ಷಣವೇ ನಾನು ನನ್ನ ಹೆಜ್ಜೆಯನ್ನ ಹಿಂದಕ್ಕೆ ಇಡುತ್ತಾ ಸೀದಾ ಅಲ್ಲಿಂದ ಬಂದುಬಿಟ್ಟೆ. ಅಲ್ಲಿಂದ ಬಂದ ನಾನು ಹೇಗಾದ್ರೂ ಮಾಡಿ ನನ್ನ ಗಂಡನ ಬಳಿ ಹೋಗಬೇಕು ಎಂದು ಹೇಳಿ ಗಂಡನ ಮನೆಯ ಕಡೆ ಹೊರಟೆ. ಆದರೆ ನಮ್ಮ ಅತ್ತೆಯ ಮನೆ ಬಾಗಿಲು ಹಾಕಿರುವುದನ್ನು ನೋಡಿದ ನಾನು ಪಕ್ಕದ ಮನೆಯವರ ಬಳಿ ಕೇಳಿದಾಗ ಅವರಿಗೆ ಗೊತ್ತಾಗಿರುವ ಪ್ರಕಾರ ಮಗನ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಅವರು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ ಅನ್ನೋ ವಿಷಯ. ಇದನ್ನು ಕೇಳಿ ನಾನು ಮತ್ತಷ್ಟು ಕುಗ್ಗಿ ಹೋದೆ. ಮುಂದೆ ಏನು ಮಾಡಬೇಕು ಅನ್ನೋದು ತೋಚದೆ ಅಲ್ಲಿಂದ ಹೊರಟೆ. ಆದರೆ ಬರ್ತಾ ದಾರಿಯಲ್ಲಿ ನನ್ನ ಮನಸ್ಸಲ್ಲಿ ಎಷ್ಟೋ ರೀತಿಯ ಯೋಚನೆಗಳು, ನೋವುಗಳು, ಎಷ್ಟೋ ರೀತಿಯ ಪ್ರಶ್ನೆಗಳು ಕಾಡಲು ಶುರುವಾಯ್ತು. ಇದನ್ನೆಲ್ಲ ಯೋಚನೆ ಮಾಡ್ತಾ ದುಃಖದಿಂದ ಕಣ್ಣೀರು ಹಾಕುತ್ತಾ ಬರುತ್ತಿದ್ದ ದಾರಿಯಲ್ಲಿ ತಲೆ ಸುತ್ತು ನಾನು ಅಲ್ಲೇ ಬಿದ್ಬಿಟ್ಟೆ. ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ನನಗೆ ಮತ್ತೆ ಪ್ರಜ್ಞೆ ಬಂದಾಗ ಕಣ್ಣು ತೆರೆದು ನೋಡಿದಾಗ ನಾನು ಒಂದು ಆಸ್ಪತ್ರೆಯಲ್ಲಿ ಇರುವುದು ನನಗೆ ಗೊತ್ತಾಯ್ತು. ನನ್ನ ಪಕ್ಕದಲ್ಲಿ ನಿರ್ಮಲ ಅನ್ನು ಆಕೆ ಕುಳಿತಿರುವುದನ್ನು ನೋಡಿದ ನಾನು ಆಕೆಯ ಬಳಿ ನೀರನ್ನು ಕೇಳಿದೆ. ಆಗ ನೀರನ್ನು ಕೊಡುತ್ತಾ ಆಕೆ ಹೇಳಿದ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಒಂದು ರೀತಿ ಸಂತೋಷವಾಗಲು ಶುರುವಾಯಿತು. ಯಾಕಂದ್ರೆ ಆಕೆ ಹೇಳಿದ ಪ್ರಕಾರ ನಾನು ತಾಯಿಯಾಗುತ್ತಿದ್ದೇನೆ ಅನ್ನೋ ವಿಷಯ ಅದು ನನಗೆ ಗೊತ್ತಾಯ್ತು. ಆದರೆ ಈ ಸಂತೋಷವನ್ನು ಹಂಚಿಕೊಳ್ಳಲು ಗಂಡನೇ ನನ್ನ ಜೊತೆಯಲ್ಲಿಲ್ಲ ಅನ್ನೋ ದುಃಖ ನನಗೆ ಕಾಡಲು ಶುರುವಾಯ್ತು. ಆಕೆ ಹೇಳಿದ ಮಾತನ್ನು ಕೇಳಿ ಸಂತೋಷ ಪಡಬೇಕಾ ಅಥವಾ ದುಃಖ ಪಡಬೇಕಾ ಅನ್ನೋದು ಗೊತ್ತಾಗದೆ ಒಂದೇ ಸಮನೆ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿದ ಆಕೆ ಪ್ರಶ್ನೆ ಮಾಡಿದಾಗ ಇಷ್ಟು ದಿನದಿಂದ ನನ್ನ ಮನಸ್ಸಲ್ಲಿದ್ದ ಕಷ್ಟವನ್ನೆಲ್ಲ ನಾನು ನನ್ನ ಜೊತೆ ನಡೆದ ವಿಷಯವನ್ನೆಲ್ಲ ಆಕೆಯ ಬಳಿ ಹಂಚಿಕೊಂಡೆ. ಇದನ್ನೆಲ್ಲ ಕೇಳಿದ ಆಕೆಯ ಮನಸ್ಸಿಗೂ ತುಂಬಾ ನೋವಾಯ್ತು ಅನ್ಸುತ್ತೆ. ಹಾಗಾಗಿ ಆಕೆ ನನ್ನ ಹತ್ರ, ನೋಡಮ್ಮ, ನೋಡೋದಕ್ಕೆ ನೀನು ಸುಂದರವಾಗಿದ್ದೀಯ, ತುಂಬಾ ಒಳ್ಳೆ ಹುಡುಗಿ ಅನಿಸ್ತಿದೆ. ನೀನು ಇರೋ ಪರಿಸ್ಥಿತಿಯಲ್ಲಿ ನಿನಗೆ ಯಾರಾದ್ರೂ ಒಬ್ರು ಆಸರೆ ಬೇಕು. ನೋಡು, ಒಂದು ರೀತಿ ನಾನು ಕೂಡ ನಿನ್ನ ದಾರಿಯಲ್ಲಿ ನಡೆದು ಬಂದಿರೋಳು. ನಿನಗೆ ಗಂಡ ಇದ್ದು ಇಲ್ಲದ ಹಾಗಿದ್ಯಾ. ಆದರೆ ಮದುವೆಯಾದ 6 ತಿಂಗಳಿಗೆ ನನ್ನ ಗಂಡ ತೀರ್ಕೊಂಡ್ರು. ದುಡ್ಡು ಕಾಸಲ್ಲಂತೂ ನನಗೆ ಆ ದೇವ್ರು ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಆದ್ರೆ ನನಗೆ ಆಸರೆ ಆಗಬೇಕಾಗಿರುವ ನನ್ನ ಗಂಡನೇ ನನ್ನನ್ನ ಬಿಟ್ಟು ಹೋದ ಮೇಲೆ ದಿನೇ ದಿನೇ ನಾನು ಕೂಡ ಕೊರಗಲ್ಲಿ ಜೀವನ ಸಾಗಿಸ್ತಿದ್ದೀನಿ. ನನ್ನ ಗಂಡ ಹೋಗಿ ಈಗಾಗಲೇ 7 ವರ್ಷ ಆಗಿದೆ. ನಾನು ಅವರ ನೆನಪಲ್ಲೇ ಬದುಕ್ತಿದ್ದೀನಿ. ನೀನೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಅಂದರೆ ನೀನು ನನ್ನ ಜೊತೆ ಇರು. ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ.
ನಿನ್ನ ಈ ಪರಿಸ್ಥಿತಿನ ಕೇಳಿ ನನಗೆ ಇಷ್ಟು ಬೇಜಾರಾಗಿದೆ. ಅಂತಹದ್ರಲ್ಲಿ ನಿನ್ನ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಬಿದ್ದಿರಬಾರದು. ನೋಡು, ಈಗ ನೀನು ತಾಯಿಯಾಗ್ತಿದ್ದೀಯ. ಇಂತಹ ಸಮಯದಲ್ಲಿ ನೀನು ಒಂಟಿಯಾಗಿರುವುದು, ಅದರಲ್ಲೂ ಯಾರು ಇಲ್ಲದೆ ಎಲ್ಲಿರ್ತೀಯ? ನಿನಗೆ ಏನು ಅಭ್ಯಂತರ ಇಲ್ಲ ಅನ್ನೋದ್ರೆ ನನ್ನ ಜೊತೆಲಿರು. ನೋಡೋಣ ನಿನ್ನ ಗಂಡ ಬರ್ತಾನೇನೋ ಅಂತ ಹೇಳಿ ಎಂದು ಆಕೆ ಹೇಳಿದ ಮಾತನ್ನು ಕೇಳಿ ನಾನು ಏನು ಮಾತನಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಕಣ್ಣೀರು ಹಾಕುತ್ತಾ ತಲೆ ಬಗ್ಗಿಸಿ ಕುಳಿತುಕೊಂಡಿದ್ದ ನನ್ನನ್ನು ಆಕೆ ಅವರ ಮನೆಗೆ ಕರೆದುಕೊಂಡು ಹೋಗಿ ಆಕೆ ನನ್ನನ್ನು ತನ್ನ ಸ್ವಂತ ತಂಗಿಯ ಹಾಗೆ ನೋಡಿಕೊಳ್ಳುತ್ತಿದ್ರು. ಅವರ ಮನೆಗೆ ಹೋದ ಮೇಲೆ ನಾನು ಕೂಡ ನನ್ನ ಗಂಡನ ಮನೆಯ ಬಳಿ 2-3 ಬಾರಿ ಹೋದರೂ ಅವರು ಮಾತ್ರ ನನಗೆ ಸಿಗಲೇ ಇಲ್ಲ. ಸದಾ ಅವರ ಮನೆ ಬಾಗಿಲಿಗೆ ಬೀಗ ಹಾಕಿರುವುದನ್ನು ನೋಡಿದ ನನಗೆ ಅಲ್ಲಿಂದ ನಿರಾಸೆಯಾಗಿಯೇ ಬರ್ತಿದ್ದೆ. ಆದರೆ ಕಾಲ ಕಳೆದ ಹಾಗೆ ನನಗೆ 9 ತಿಂಗಳುಗಳು ತುಂಬಿ ನಾನು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದೆ. ನನ್ನ ಮಗುವಿನ ಮುಖ ನೋಡಿದಾಗಲೆಲ್ಲ ನನಗೆ ನನ್ನ ಗಂಡನ ನೆನಪು ಹೆಚ್ಚಾಗ್ತಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ ನನಗೆ ಅನಿಸಿದ್ದು, ಇಷ್ಟು ಕಷ್ಟದಲ್ಲಿರುವ ನನಗೆ ಇಷ್ಟು ದಿನಗಳಲ್ಲಿ ತನ್ನ ಹೆಂಡತಿಯಾದ ನನ್ನನ್ನು ಹುಡುಕಲು ನನ್ನ ಗಂಡ ಒಂದು ಸಲನೂ ಪ್ರಯತ್ನ ಪಟ್ಲಿಲ್ಲ. ಹಾಗೇನಾದ್ರೂ ಪ್ರಯತ್ನ ಪಟ್ಟಿದ್ರೆ ನಾನು ಅವರ ಜೊತೆ ಇರಬಹುದಾಗಿತ್ತು ಅನಿಸ್ತಿತ್ತು. ಆದರೆ ಅವರ ಮನಸ್ಸಲ್ಲಿ ಹೆಂಡತಿ ಅನ್ನೋದು ಇಲ್ಲ ಅಂದ ಮೇಲೆ ಇನ್ನು ನಾನು ಹೆಚ್ಚು ಯೋಚನೆ ಮಾಡಿ ಪ್ರಯೋಜನ ಏನೂ ಇಲ್ಲ. ಭವಿಷ್ಯ ನನ್ನ ಹಣೆಬರಹನೇ ಇಷ್ಟು ಅನ್ಸುತ್ತೆ. ಹುಟ್ಟಿದಾಗ ನನ್ನ ತಾಯಿಯನ್ನ ಕಳ್ಕೊಂಡೆ, ಮದುವೆಯಾದ ಮೇಲೆ ಗಂಡನನ್ನ ಕಳ್ಕೊಂಡೆ. ಇದೆಲ್ಲ ನನ್ನ ಹಣೆಬರಹದಲ್ಲಿ ಇದ್ದಿದ್ರೆ ಯಾವತ್ತೂ ಕೈ ಜಾರಿ ಹೋಗುತ್ತಿರ್ಲಿಲ್ಲ. ಇನ್ನು ನನ್ನ ಹಣೆಬರಹದಲ್ಲಿ ಆ ದೇವರು ನನಗೆ ಮುದ್ದಾದ ಒಂದು ಗಂಡು ಮಗು ಕೊಟ್ಟಿದ್ದಾನೆ. ಇನ್ನು ನಾನು ಹೆಚ್ಚು ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಇನ್ನ ಇರೋ ಜೀವನನ ನನ್ನ ಮಗುವಿಗಾಗಿ ಮುಡಿಪಾಗಿರ್ತೀನಿ. ಕಷ್ಟಪಟ್ಟು ನನ್ನ ಮಗನನ್ನ ಚೆನ್ನಾಗಿ ಓದಿಸಿ ನನ್ನ ಮಗುವಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋದು ನನ್ನ ಗುರಿಯಾಗಿತ್ತು. ಹಾಗಾಗಿ ಮತ್ತೆ ನಾನು ಹಿಂದೆ ತಿರುಗಿ ನೋಡದೆ ಮುಂದೆ ಹೆಜ್ಜೆ ಇಡುತ್ತಾ ಟೈಲರಿಂಗ್ ಕ್ಲಾಸಿಗೆ ಹೋದೆ. ಕಷ್ಟಪಟ್ಟು ಟೈಲರಿಂಗ್ ಕಲಿತು ಚಿಕ್ಕದಾದ ಒಂದು ಬುಟಿಕ್ ಓಪನ್ ಮಾಡಿದೆ. ಇದರ ಜೊತೆಗೆ ನನಗೆ ಆಸರೆಯಾಗಿದ್ದ ಆ ಹೆಣ್ಣು ಕೂಡ ನನ್ನ ಕನಸುಗಳಿಗೆ ಜೊತೆಯಾಗಿ ನಿಂತಿದ್ರು. ನನ್ನ ಪಾಲಿಗೆ ಆಕೆ ದೇವರ ಹಾಗೆ ಬಂದು ನನಗೆ ಒಂದು ಹೊಸ ಜೀವನ ಕೊಟ್ರು ಅಂತಾನೆ ಹೇಳ್ಬೋದಾಗಿತ್ತು. ನಾನಂದುಕೊಂಡ ಹಾಗೆ ನನ್ನ ಬದುಕನ್ನ ಕಟ್ಟಲು ಶುರು ಮಾಡಿದೆ. ಕಾಲ ಕಳೆದ ಹಾಗೆ ನನ್ನ ಮಗ ಕೂಡ ಬೆಳೀತಾ ಬಂದ. ಅವನಿಗೂ ಒಳ್ಳೆ ಸ್ಕೂಲಿಗೆ ಹಾಕಿದೆ. ನನ್ನ ಮಗನ ಜೊತೆ ನಾನು ಸಂತೋಷವಾಗಿರಲು ಪ್ರಯತ್ನ ಪಡ್ತಾ ನನ್ನ ಜೀವನವನ್ನ ಸಾಗಿಸಿದೆ. ಆದರೆ ಅಷ್ಟು ಚಿಕ್ಕ ವಯಸ್ಸಿಗೆ ನಾನು ಪಟ್ಟ ಕಷ್ಟಗಳೆಲ್ಲ ನನಗೆ ಹೆಜ್ಜೆ ಹೆಜ್ಜೆಗೂ ಪಾಠ ಕಲಿಸುತ್ತಾ ಬಂದಿತ್ತು. ಹಾಗಾಗಿ ನಾನು ಕೂಡ ಧೈರ್ಯದಿಂದ ಮುಂದೆ ಸಾಗಿದೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಮಿಗಿಲಾಗಿ ತಾಯಿ ಅನ್ನೋ ಪಾತ್ರ ತುಂಬ ಮುಖ್ಯವಾದದ್ದು ಅನ್ನೋದು ಅರ್ಥವಾಗುತ್ತೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.